ಈ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಕೂಡ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ನಾವು ಈಗಾಗಲೇ ಟೆನ್ಸ್ ಸರಣಿಯನ್ನು ಮಾಡಲಾಗ್ತೀವಿ. ಎಲ್ಲ ಟೆನ್ಸ್ಗಳನ್ನ ಮುಗಿಸ್ಕೊಂಡು ಬಂದಾಗ ಈಗ ನಮಗೆ ಫ್ಯೂಚರ್ ಕಂಟಿನ್ಯೂ ಟೆನ್ಸ್ ಒಂದು ಸರಣಿ ಬಂದದ. ಚೆನ್ನಾಗಿ ನೋಡ್ಕೊಳ್ರಿ. ಯಾಕ್ರಿ ಸರ್ ನಾವು ಟೆನ್ಸ್ಗಳನ್ನ ಪರ್ಫೆಕ್ಟ್ ಮಾಡ್ಕೋಬೇಕು? ಇದ್ರ ಉದ್ದೇಶ ಏನು? ಇದರಿಂದ ಏನು ಅಡಿಗೆ ಅದ? ಯಾಕೆ ನಾವು ಟೆನ್ಸನ್ನು ಕಲಿಬೇಕು ಅಂತ ಕೇಳಿದ್ರೆ, ಯಾವುದೋ ಒಂದು ಇಂಗ್ಲೀಷ್ ಭಾಷೆಯನ್ನು ಮಾತಾಡ್ಬೇಕಾದ್ರೆ ಫಸ್ಟ್ ಯು ಹ್ಯಾವ್ ಟು ಲರ್ನ್ ಟೆನ್ಸ್. ಆಕ್ಟಿವ್ ಸ್ಪೆಷಲಿಸ್ಟ್ ಬರುತ್ತೆ, ಡೈರೆಕ್ಟ್ ಇಂಡೈರೆಕ್ಟ್ ಬರುತ್ತೆ, ಡಿಗ್ರೀಸ್ ಬರ್ತಾವ, ಆಮೇಲೆ ಏನೆಲ್ಲ ಪ್ರಪಾರ್ಟಿಂಗ್ಸ್ ಬರ್ತಾವೆ, ಡೆವಲಪಿಂಗ್ ಸ್ಟೋರೀಸ್ ಬರ್ತಾವೆ, ಸಿಲೆಬಲ್ಸ್ ಬರ್ತಾವ, ಆರ್ಟಿಕಲ್ಸ್ ಬರ್ತಾವ, ಲಿಂಕರ್ಸ್ ಬರ್ತಾವ, ಪ್ರಿಪೋಸಿಷನ್ಸ್ ಬರ್ತಾವ, ಹಲವಾರು ಇಂಗ್ಲೀಷ್ನಲ್ಲಿರ್ತಕ್ಕಂಥವುಗಳನ್ನ ನಾವು ಕಲಿಬೇಕು. ಅಂದ್ರೆ ನೀವು ದಯವಿಟ್ಟು ಏನು ಮಾಡಬೇಕು ಅಂದರೆ ನ್ಯೂಸ್ ಪೇಪರ್ ರೀಡಿಂಗ್ ಮಾಡಬೇಕು, ಮ್ಯಾಗ್ಝಿನ್ಗಳನ್ನ ಓದಬೇಕು, ಇಂಗ್ಲೀಷ್ನಲ್ಲಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಗಳನ್ನ ಓದಬೇಕು. ಸರ್, ಇದನ್ನು ಓದುವಾಗ ಆ ಸೆಂಟೆನ್ಸ್ಗಳು ಯಾವ ರೂಪದಲ್ಲಿವೆ, ಯಾವ ಕಾಲದಲ್ಲಿದಾವ, ಹೆಂಗೆ ನಾವು ಕಂಡುಹಿಡಿಬೇಕು ಅನ್ನೋದನ್ನು ಕಲ್ತ್ಕೊಂಡ್ರಂದ್ರೆ ನೀವು ಇಂಗ್ಲೀಷ್ನಲ್ಲಿ ಪಾರಂಗತರಾಗ್ತೀರಿ ಅಂತ. ಓಕೆ, ಪರಿಶುದ್ಧವಾಗಿ ಕನ್ನಡ ಬರ್ತಂದ್ರೆ ಪರ್ಫೆಕ್ಟಾಗಿ ಇಂಗ್ಲೀಷ್ ಬರುತ್ತೆ. ಹಾಗಾಗಿ ಏನಪ್ಪ ಅಂದ್ರೆ ಚೆನ್ನಾಗಿ ನೀವು ಅದನ್ನು ಕಲೀರಿ, ಪ್ರಾಕ್ಟೀಸ್ ಮಾಡ್ಕೊಳ್ರಿ, ಮನನ ಮಾಡ್ಕೊಳ್ರಿ, ಸ್ಕ್ರೀನ್ಶಾಟ್ ಮಾಡ್ಕೊಳ್ರಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ರಿ. ಒಂದು ವೇಳೆ ನೀವೇನಾದರೂ ಇವತ್ತೇ ನಮ್ಮ ಚಾನಲನ್ನು ವಿಸಿಟ್ ಮಾಡ್ಕೊಬೇಕಾಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಇನ್ನೂ ಹೆಚ್ಚಿನ ನಿಮ್ಮ ಸ್ನೇಹಿತರಿಗೆ ಒಂದು ವಿಷಯವನ್ನು ತಿಳಿಸ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಇವತ್ತು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಮಕ್ಕಳೇ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಹಿಂದಿನ ವಿಡಿಯೋಗಳಲ್ಲಿ ನಾನು ಭಾಳ ಚೆಂದಾಗಿ ಭಾಳ ಈಸಿಯಾಗಿ ನಿಮ್ಗೆ ಹೇಳಿದ್ದೀನಿ. ಏನಂತ ಹೇಳಿದ್ದೀನಿ ನೋಡ್ರಿ ಮಕ್ಕಳೇ ಅಂತಂದ್ರೆ, ING ಇಟ್ ಮೀನ್ಸ್, ಇದನ್ನು ನಾವು ಏನಂತ ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ ಇದನ್ನು ಕಂಟಿನ್ಯೂಸ್ ಅಂತ ತಿಳ್ಕೊಳ್ಳೋಣ ಅಂತ ಹೇಳಿದೆ. ING ಫಾರ್ಮನ್ನು ನಾವು ತಿಳ್ಕೊಳ್ಳೋಣ, ಕಂಟಿನ್ಯೂಸ್ ಅಂತ ತಿಳ್ಕೊಳ್ಳೋಣ. ಶಾಲ್ ಮತ್ತು ಬಿ ಇಲ್ಲಿ ಸಹಾಯಕ ಕ್ರಿಯಾಪದ ಎರಡು ಬರ್ತಾವ. ಒಂದು ಶಾಲ್ ಬಿ, ಇನ್ನೊಂದು ವಿಲ್ ಬಿ. ನಾಟ್ ಎ ಬೇಬಿ, ಮತ್ತು ಬೇಬಿ ಅಂತೀವಿ, ಬೇಬಿ ಅಲ್ಲ. ಓಕೆ, ಶಾಲ್ ಬಿ ಮತ್ತು ವಿಲ್ ಬಿ. ಸರ್, ನಮ್ಗೆ ಟೆನ್ಸ್ ಮಾಡೋದು ಏನು ದೊಡ್ಡ ಮಹಾಲ, ಬಟ್ ಸಹಾಯಕ ಕ್ರಿಯಾಪದ ಯಾವುದನ್ನು ಎಲ್ಲಿ ಬಳಸಬೇಕು ಅಂತ ಕೇಳಿದ್ರೆ ಐ ಮತ್ತು ವಿ ಮುಂದೆ. ನಾನು ಈಗಾಗಲೇ ಹೇಳಿದ್ದೀನಿ ಹಿಂದಿನ ವಿಡಿಯೋದಲ್ಲಿ, ಐ ಮತ್ತು ವಿ ಮುಂದೆ ಶಾಲ್ ಬಿ ಬಳಸಿ ಮಕ್ಕಳೇ. ಇನ್ನು ಯು, ಇನ್ನೊಂದು ಯು, ಹಿ, ಸಿ, ಇಟ್ ಮತ್ತು ದೇ, ಇವುಗಳ ಮುಂದೆ ನಾವು ಏನು ಬಳಸ್ತೀವಿ? ವಿಲ್ ಬಿ ಅನ್ನು ಬಳಸ್ತೀವಿ ಮಕ್ಕಳೇ. ಇದನ್ನು ನೀವು ಸ್ಕ್ರೀನ್ಶಾಟ್ ಹಾಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಮನನ ಮಾಡಿ, ಬರಲಿಲ್ಲ ಅಂತ ಒಳ್ಳೆ ಕೇಳಿ, ಡೌಟ್ಸ್ ಏನಾದರೂ ಮೆಸೇಜ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್. ಓಕೆ, ಹಾಗಾಗಿ ನಿಮಗೆ ಏನಾದರೂ ಇದರಲ್ಲಿ ತೊಂದರೆ ಇತ್ತಂದ್ರೆ ಒಂದು ನಯಾ ಪೈಸೆ ಇಲ್ಲಾರ್ದೇ ಕಲಿಬೇಕು ಸರ್, ಮನೇಲೇ ಕೂತ್ಕೊಂಡು ಅದ್ಭುತವಾಗಿ ಗ್ರಾಮರನ್ನು ಕಲಿಬೇಕು ಅಂತಂದ್ರೆ ನೀವು ಎಲ್ಲೂ ಕೋಚಿಂಗ್ ಹೋಗೋದು ಬೇಡ, ಆರಾಮಾಗಿ ನೀವು ಗೆಲ್ಬೋದು. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಅದ್ಭುತವಾಗಿರ್ತಕ್ಕಂಥ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ING ಇಟ್ ಫಾರ್ಮ್ ಕಂಟಿನ್ಯೂಸ್. ಹಾಗಾದರೆ ಶಾಲ್ ಬಿ, ವಿಲ್ ಬಿ ಏನು ಅಂತ ಕೇಳಿದ್ರೆ ಈ ಫ್ಯೂಚರ್ ಫಾರ್ಮ್ ಅನ್ನು ತೋರಿಸ್ತಾವ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂತ ನಿಮಗೆ ನೋಡಬೇಕು. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನೋಡಿ ಮಕ್ಕಳೇ. ಫಸ್ಟ್ ಯು ಹ್ಯಾವ್ ಟು ಟೇಕ್ ಸಬ್ಜೆಕ್ಟ್ ತಗೊಳ್ರಿ, ಆಮೇಲೆ ಹೆಲ್ಪಿಂಗ್ ವರ್ಬ್ಸ್ ಅನ್ನು ತಗೊಳ್ರಿ, ಆಮೇಲೆ ಕ್ರಿಯಾಪದ ತಗೊಳ್ರಿ, ಆಮೇಲೆ ING ತಗೊಳ್ರಿ, ಆಮೇಲೆ ಆಬ್ಜೆಕ್ಟ್. ಹಾಗಾದ್ರೆ ಸಹಾಯಕ ಕ್ರಿಯಾಪದ ಶಾಲ್ ಬಿ ಮತ್ತು ವಿಲ್ ಬಿ ಬರ್ತಾವ. ಹಾಗಾದ್ರೆ ಐ, ವಿ ಮುಂದೆ ಶಾಲ್ ಬಿ ಬಳಸ್ತೀವಿ. ಓಕೆ ಮಕ್ಕಳೇ, ಯು, ಹಿ, ಸಿ, ಇಟ್, ದೇಗಳ ಮುಂದೆ ವಿಲ್ ಬಿ ಬಳಸ್ತೀವಿ. ಇದನ್ನು ಪರಿಶುದ್ಧವಾಗಿ ಕಲ್ತ್ಕೊಂಡಿದ್ದಾಗ ನಿಮಗೆ ಫ್ಯೂಚರ್ ಕಂಟಿನ್ಯೂ ಟೆನ್ಸ್ ಬಂದಾಗ ಟೆನ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕಾಗಿ ನೀವು ಟೆನ್ಸ್ಗಳನ್ನ ಸರಿಯಾಗಿ ತಿಳ್ಕೊಬೇಕು. ING ಫಾರ್ಮ್ ಅಂದರೆ ಕಂಟಿನ್ಯೂಸ್ ತಿಳ್ಕೊಳ್ಳೋಣ, ಶಾಲ್ ಬಿ, ವಿಲ್ ಬಿ ಅಂದರೆ ಫ್ಯೂಚರ್ ಫಾರ್ಮ್ ತಿಳ್ಕೊಳ್ಳೋಣ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂತ ನಮ್ಗೆ ಆ ಟೆನ್ಸನ್ನು, ಆ ಸೆಂಟೆನ್ಸನ್ನು ನಾವು ಕೊಡಲಿ, ಇದೇ ಸೆಂಟೆನ್ಸು ಈ ಟೆನ್ಸ್ ಆಗತ್ತಾ ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಂಡ್ರೆ ಅವಾಗ ನಮ್ಗೆ ಇಂಗ್ಲೀಷ್ನಲ್ಲಿ ಒಂದು ಕಮೆಂಟ್ ಬರುತ್ತೆ. ಓಕೆ ಸರ್, ನಮಗೆ ಎಕ್ಸಾಂಪಲ್ಸ್ಗಳನ್ನ ಕೊಟ್ರಿ ಅಂತ ಬಂದು ಕೇಳಿದಾಗ ಇದು ಎಕ್ಸಾಂಪಲ್ಗಳು ನಿಮಗೆ ಕೊಡ್ತಾ ಇದ್ದೀವಿ. ನೋಡಿ ಮಕ್ಕಳೇ, ಅನಿಲ್ ವಾಸ್ ಸಿಂಗಿಂಗ್ ಎ ಸಾಂಗ್. ಸರ್, ನಮ್ಗೆ ಇದು ಯಾವ ಟೆನ್ಸು ಅಂತ ತಿಳ್ಕೊಬೇಕು ಫಸ್ಟ್. ನೋಡಿ ಮಕ್ಕಳೇ, ಇದು ಯಾವ ಟೆನ್ಸು ನಮ್ಗೆ ಅರ್ಥ ಆಗಬೇಕು. ಯಾಕಂತ ಕೇಳಿದ್ರೆ ಆವಾಗ ನಾನು ಹೇಳಿದ್ದೀನಿ, ಎಲ್ಲಿ ಬೇಕಾದ್ರೂ ಬಂದಿದ್ದೀನಿ ING ಅಂತಕ್ಕಂಥ
ಅಂತಕ್ಕಂಥದ್ದು ಕಂಟಿನ್ಯೂಸ್ ಫಾರ್ಮ್. ವೆರಿ ಗುಡ್ ಮಕ್ಕಳು. ಹಾಗಾದರೆ ವಾಸ್ ಅಂತಕ್ಕಂಥದ್ದು ಫಾಸ್ಟ್ ಫಾರ್ಮ್. ಹಾಗಾದರೆ ಎರಡು ಕೂಡಿಸಿ ಫಾಸ್ಟ್ ಕಂಟಿನ್ಯೂ ಟೆನ್ಸ್ ಅಂತ ಗೊತ್ತಾಯ್ತು. ಅರ್ಥ ಆಯ್ತು ನೋಡಿ, ಕೂಡಲೇ ಗೊತ್ತಾಯ್ತು. ಯಾಕಂದ್ರೆ ಅನಿಲ್ ಇಸ್ ಆಲ್ಸೋ ಸಬ್ಜೆಕ್ಟ್, ವಾಸ್ ಇಸ್ ಆಲ್ಸೋ ಫಾಸ್ಟ್ ಫಾರ್ಮ್, ಐಜ್ ಅಂತಕ್ಕಂಥದ್ದು ಕಂಟಿನ್ಯೂಸ್ ಫಾಸ್ಟ್ ಕಂಟಿನ್ಯೂ ಟೆನ್ಸ್ ಅಂತ ಅರ್ಥ ಆಯ್ತು. ಇದು ನಿಮ್ಮ ಅಬ್ಜೆಕ್ಟ್ ಆಗುತ್ತೆ. ಸರಿ, ಹಾಗಾದ್ರೆ ನಾವೇನ್ ಮಾಡೋಣ ಅಂತಂದ್ರೆ ಇದನ್ನ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಮಾಡೋಣ. ಮತ್ತೆ ಫಸ್ಟ್ ಏನು ಮಾಡ್ರಿ ನೀವು ಅನಿಲನ್ನ ತಗೊಳ್ರಿ, ಆಮೇಲೆ ಸಹಾಯಕ ಪದ ಬರ್ತಾವ ವಿಲ್ ಬಿ ಬರ್ತದ, ಆಮೇಲೆ ಕಂಟಿನ್ಯೂಸ್ ಫಾರ್ಮ್ ಏನು ಸಿಂಗಿಂಗ್, ಆಮೇಲೆ ಎ ಸಾಂಗ್. ನೋಡಿ ಮಕ್ಕಳೇ, ವಿಲ್ ಬಿ ಹೊಸದನ್ನು ತಗೊಂಡಿದ್ದೀವಿ, ING ಪ್ರತ್ಯಯವನ್ನ ತಗೊಂಡಿದ್ದೀವಿ. ವಿಲ್ ಬಿ ಅಂತಕ್ಕಂಥದ್ದು ಇದು ಸಹಾಯಕ ಕ್ರಿಯಾಪದ. ಫಸ್ಟಿಗೆ ನೀವು ಸಬ್ಜೆಕ್ಟ್ ಅನ್ನು ತಗೊಳ್ರಿ, ಆಮೇಲೆ ವಿಲ್ ಬಿ ಅಂತಕ್ಕಂಥದ್ದು ಹೊಸವಾಗಿ ತಗೊಳ್ರಿ, ಆಮೇಲೆ ING ಅಂತಕ್ಕಂಥದ್ದು ಕಂಟಿನ್ಯೂ ಫಾರ್ಮ್. ಅದಕ್ಕಾಗಿ ಫ್ಯೂಚರ್ ಕಂಟಿನ್ಯೂ ಟೆನ್ಸ್ ಅಂತಿದ್ದು ಅರ್ಥ ಕೊಡುತ್ತೆ ಮಕ್ಕಳು. ಅದಕ್ಕಾಗಿ ಅನಿಲ್ ವಿಲ್ ಬಿ ಸಿಂಗಿಂಗ್ ಎ ಸಾಂಗ್. ಫಸ್ಟಿಗೆ ಅನಿಲ್ ತಗೊಂಡ್ರಿ, ವಾಸ್ ಬದಲಾಗಿ ವಿಲ್ ಬಿ ತಗೊಂಡ್ರಿ, ಸಿಂಗಿಂಗ್ ತಗೊಂಡ್ರಿ, ಎ ಸಾಂಗ್ ದೇ ಸಾಂಗ್. ಹೊಸದೇನಂತಂದ್ರೆ ವಿಲ್ ಬಿ ಇದಕ್ಕೆ ING ಬರಬೇಕಷ್ಟೇ. ಓಕೆ, ಸರಿ ಮಕ್ಕಳು. ಹಾಗಾದ್ರೆ ಇನ್ನೊಂದೆರಡು ಎಕ್ಸಾಂಪಲ್ ಸರ್. ತನು ಈಸ್ ಪ್ಲೇಯಿಂಗ್ ದ ಕ್ರಿಕೆಟ್ ಅಂತಿದೆ ಸರ್. ಇದಾವ ಟೆನ್ಸ್ ನಮಗೆ. ತನು ಅಂತಕ್ಕಂಥದ್ದು ಏನಾಗತ್ತಿದ್ದು ಸಬ್ಜೆಕ್ಟ್, ಈಸ್ ಇಸ್ ಆಲ್ಸೋ ಹೆಲ್ಪಿಂಗ್ ವರ್ಬ್, ING ಅಂತಕ್ಕಂಥದ್ದು ಕಂಟಿನ್ಯೂ ಫಾರ್ಮ್, ING ಅಂತಕ್ಕಂಥದ್ದು ನಾವು ಕಂಟಿನ್ಯೂ ಫಾರ್ಮ್, ಆಮೇಲೆ ಈಸ್ ಅಂತಕ್ಕಂಥದ್ದು ಏನು ಮಾಡಿದ್ದೀವಿ ಪ್ರೆಸೆಂಟ್ ಫಾರ್ಮ್. ಎರಡು ಕೂಡಿ ಒಂದು ಮಕ್ಕಳು ನೋಡೋಣ ಗೊತ್ತಾಗ್ತದೆ ನೋಡಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂ. ಇದು ಈಸ್, ಆಮ್, ಈಸ್, ಆರ್ ಬಂತಂದ್ರೆ ಅದು ಪ್ರೆಸೆಂಟ್, ING ಬಂತಂದ್ರೆ ಅದು ಕಂಟಿನ್ಯೂಸ್. ಹಾಗಾಗಿ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಅಂದ್ರೆ ನೋಡೋಣ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್. ಓಕೆ, ನೀವೇನು ಮಾಡಿ ಅಂತಂದ್ರೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ನೋಡೋಣ ಮಕ್ಕಳೇ. ಹಾಗಾದ್ರೆ ತನು ಇದನ್ನ ತನು ಸೇಮ್ ತಗೊಳ್ರಿ. ಇನ್ನು ಸಹಾಯಕ ಕ್ರಿಯಾಪದ ಇದು ಬಳಸ್ತೀರಿ ನೀವು, ವಿಲ್ ಬಿ ಬಳಸ್ತೀರಿ. ಆಮೇಲೆ ಪ್ಲೇಯಿಂಗ್ ಇದು ಸೇಮ್ ಪ್ಲೇಯಿಂಗ್ ತಗೊಳ್ರಿ, ದೇರ್ ಇಸ್ ನೋ ಚೇಂಜ್. ಆಮೇಲೆ ದ ಕ್ರಿಕೆಟ್ ಇದೇನು ಬರುತ್ತೆ ಕ್ರಿಕೆಟನ್ನು ತಗೊಳ್ತೀವಿ. ಭಾಳ ಈಸಿ. ಎಲ್ಲ ಒಂದು ಎಕ್ಸಾಮ್ಗಳು ಪೊಲೀಸ್, PSI, SDA, FDA ಯಾವುದೇ ಕಾಂಪಿಟೇಷನ್ ಪ್ಯೂರ್ ಹಿಡ್ಕೊಂಡು PSI ಥರ ನೀವೇನಾದರೂ ಕಾಂಪಿಟೇಷನ್ ಎಕ್ಸಾಮ್ಗಳನ್ನ ಫೇಸ್ ಮಾಡಬೇಕಾಗಿತ್ತು ಅಂತಂದ್ರೆ ಇಂಗ್ಲೀಷ್ ಬರಲೇಬೇಕು. ಅದಕ್ಕೆ ಬುನಾದಿ ತಳಪಾಯವೇ ಟೆನ್ಸ್. ಅದನ್ನ ತಿಳ್ಕೊಂಡ್ರಂದ್ರೆ ಎಲ್ಲವೂ ಬರುತ್ತೆ. ಓಕೆ, ಹಾಗಾದರೆ ಇನ್ನೊಂದು ವಾಕ್ಯ ಅಂತಂದು ಕೇಳಿದ್ರೆ ರವಿ ಈಸ್ reading a notebook. ಸರ್ ಇದು ಯಾವ ಟೆನ್ಸ್ ಕೇಳಿದ್ರೆ ಮೇಲ್ಗಡೆ ಈಸ್ ಬಂದದ್ದು ಪ್ರೆಸೆಂಟ್ ಫಾರ್ಮ್, ಇಲ್ಲಿ ಕೂಡ ಈಸ್ ಬಂದದ್ದು ಪ್ರೆಸೆಂಟ್ ಫಾರ್ಮ್, ING ಬಂದದ ಕಂಟಿನ್ಯೂಸ್ ಫಾರ್ಮ್. ಹಾಗಾದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ ಮಕ್ಕಳೇ, ನೀವು ಇದನ್ನ ಫ್ಯೂಚರ್ ಕಂಟಿನ್ಯೂ ಟೆನ್ಸ್ ಮಾಡಿ. ರವಿ ಇದನ್ನ ರವಿ ತಗೊಳ್ರಿ, ಈಸ್ ಬದಲಾಗಿ ತಗೋತೀರಿ ವಿಲ್ ಬಿ, ಬ್ರಿಂಗಿಂಗ್ ಇದನ್ನೇನು ಮಾಡ್ತೀರಿ ಬ್ರಿಂಗಿಂಗ್ ಅ ನೋಟ್ ಬುಕ್. ಮಕ್ಕಳು ಈಗ ನೋಡಿ, ರವಿ ತಗೊಂಡ್ರಿ, ಈಸ್ ಬದಲಾಗಿ ವಿಲ್ ಬಿ ತಗೊಂಡ್ರಿ, ING ತಗೊಂಡ್ರಿ. ಯಾಕಂದ್ರೆ ವಿಲ್ ಬಿ ಇಸ್ ಆಲ್ಸೋ ಫ್ಯೂಚರ್ ಫಾರ್ಮ್, ING ಇಸ್ ಆಲ್ಸೋ ಕಂಟಿನ್ಯೂಸ್ ಫಾರ್ಮ್. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಇದರಲ್ಲೇ ಟೆನ್ಸ್ ಇದೆ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಬಹಳ ಸುಲಭ ಅಲ್ವಾ ಮಕ್ಕಳೇ? ಸರಿಯಾಗಿ ತಿಳ್ಕೊಂಡು ನಿಧಾನಕ್ಕೆ ಅರ್ಥ ಮಾಡಿಕೊಂಡು ಅದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ದಾಗಿದ್ರೆ ಜಯ ನಿಂತು. ಓಕೆ, ನೆಕ್ಸ್ಟ್ ಇನ್ನೊಂದು ವಾಕ್ಯ ತಗೊಂಡು ಮಕ್ಕಳೇ. ಹಾಗಾದರೆ ಪೂಜಾ ವಾಂಟ್ಸ್ ಟು ಮೀಟ್ ಮೀ ಅಂತಂದ್ರೆ, ಹಾಗಾದರೆ ಇದು ಯಾವ ಟೆನ್ಸ್ ಅಂತ ಹೇಳಿದ್ರೆ ವಾಂಟ್ಸ್ ಅಂತಕ್ಕಂಥದ್ದು ಪಾಸಿಬಲ್ ವರ್ಬ್. ಪೂಜಾ ಇರೋದ್ರಿಂದ ನಾವು
ಕ್ರಿಯಾಪದಕ್ಕೆ ಸಿದ್ಧತೆಯನ್ನು ಹಚ್ಚಿ ಮಕ್ಕಳೇ. ಹಾಗಾದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಿಮ್ಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಹಿಂದಿನ ವಿಡಿಯೋಗಳಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ನೋಡಿ ಮಕ್ಕಳೇ. ಹಾಗಾದ್ರೆ ಏನು ಮಾಡಿರಿ ಅಂತಂದ್ರೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನೋಡೋಣ. ಪೂಜಾ ಈಗೇನು ಮಾಡ್ತೀವಿ, ವಾಂಟ್ಸ್ ಬದಲಾಗಿ ವಿಲ್ ಬಿ, ವಾಂಟ್ ಏನಾಗತ್ತಾ ವಾಂಟಿಂಗ್, ಟು ಮೀಟ್ ಮೀ. ಅದ್ಭುತ ಅಲ್ವಾ ಮಕ್ಕಳೇ? ಇಷ್ಟನ್ನು ನೀವು ವಿಲ್ ಬಿ ಅನ್ನ ಫ್ಯೂಚರ್ ಪಾರ್ಟ್ ತಗೊಂಡ್ರಿ, ವಾಂಟಿಂಗ್ ಅಂತಕ್ಕಂಥದ್ದು ನೀವೇನು ಮಾಡಿದ್ರೆ ಇಲ್ಲಿ ING ಪಾರ್ಟ್ ತಗೊಂಡ್ರಿ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂತಕ್ಕಂಥದ್ದನ್ನು ತಗೊಂಡಿರಿ. ಬಹಳ ಅದ್ಭುತ, ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಇದನ್ನು ನೀವೇನಾದರೂ ಇದಕ್ಕೆ ಹೊಸಬರಾಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ಹೊಸ ಹೊಸ ವಿಡಿಯೋಗಳನ್ನು ನೋಡಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ನಾವು ಹೊಸ ಹೊಸ ವಿಡಿಯೋಗಳನ್ನ ಮಾಡಿಬಿಡ್ತೀವಿ. ಆ ನೋಟಿಫಿಕೇಷನ್ ಮೊಬೈಲ್ಗೆ ಬರಬೇಕಾಗಿತ್ತು ಅಂತಂದ್ರೆ ನೀವು ಕಮೆಂಟ್ಸ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.